ನಟ ದರ್ಶನ್ ರವರು ಜೈಲಿನಲ್ಲಿದ್ದರೂ ಕೂಡ ಪತ್ನಿಯವರ ಬಗ್ಗೆ ಕೆಟ್ಟ ಕೊಳಕು ಕಾಮೆಂಟ್ಗಳು ಬಂದಿರುವ ಬಗ್ಗೆ ಇದೀಗ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದಾರೆ. ಅದೇನಂತ ಸಂಪೂರ್ಣವಾಗಿ ನೋಡೋಣ ಬನ್ನಿ. ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ, ಆದರೆ ಅಪರಾಧಿಯಲ್ಲ. ಇದೇನೇ ವಿಷಯವಿದ್ದರೂ ಎಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತದೆ, ಹಾಗಾಗಿ ಯಾರೂ ತಲೆ ಕೆಡಿಸಿಕೊಳ್ಳಬಾರದು ಎಂದು ಹೇಳುತ್ತಿರುತ್ತಾರೆ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ರಮ್ಯಾ ಅವರಿಗೆ ಬಂದ ಕೆಟ್ಟ ಕೊಳಕು ಕಾಮೆಂಟ್ನ ನಂತರದೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಕೂಡ ಬಂದಿದೆ. ಇದರ ಬಗ್ಗೆ ತಿಳಿದ ದರ್ಶನ್ ರವರು ಇತ್ತೀಚಿನ ದಿನಗಳಲ್ಲಿ ನನ್ನ ಬೇರೆ ಹೆಣ್ಣು ಮಗಳಿಗೆ ಬಂದ ಕೆಟ್ಟ ಮೆಸೇಜನ್ನು ನೋಡಿ ಕೋಪಗೊಂಡ ದರ್ಶನ್ ರವರು ಈಗ ತನ್ನ ಪತ್ನಿಗೆ ಬಂದಿದೆ ಎಂದು ತಿಳಿದವರಿಗೆ ತುಂಬ ಕೋಪಗೊಂಡಿದ್ದಾರೆ ಹಾಗೂ ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದೇ ರೀತಿ ಹೆಣ್ಣು ಮಕ್ಕಳಿಗೆ ಅವಹೇಳನ ಮಾಡುವವರಿಗೆ, ಕೆಟ್ಟ ಕಮೆಂಟ್ ಮಾಡುವವರಿಗೆ ದಂಡ ಹಾಕಬೇಕು ಹಾಗೂ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಇದರಿಂದ ಅವರಿಗೆ ಬುದ್ಧಿ ಬರುತ್ತದೆ ಎಂದು ಹೇಳಿದ್ದಾರೆ. ಹಾಗೂ ಪತ್ನಿಯವರಿಗೆ, ನೀನು ಚೆನ್ನಾಗಿರು, ಆರಾಮಾಗಿರು, ನನ್ನ ಬಗ್ಗೆ ಯೋಚನೆ ಮಾಡಬೇಡ ಹಾಗೂ ಮಗ ವಿನೀಶ್ ಅವರ ಬಗ್ಗೆ ಗಮನವನ್ನು ಕೊಡು ಎಂದು ಹೇಳಿದ್ದಾರೆ. ಇದೇ ರೀತಿಯಾಗಿ ಪತ್ನಿ ವಿಜಯಲಕ್ಷ್ಮಿ ಅವರು ಈ ವಿಷಯದ ಸಲುವಾಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಗೂ ಸೈಬರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ 15 ದಿನಗಳಲ್ಲಿ ಎಲ್ಲ ವಿಚಾರಿಸಿ ಹೇಳುತ್ತೇವೆ ಎಂದು ಸೈಬರ್ ಪೊಲೀಸರು ಹೇಳಿದ್ದಾರೆ. ಇದೇ ರೀತಿಯಾಗಿ ದರ್ಶನ್ ರವರು ತನ್ನ ಮಗ ಹಾಗೂ ಪತ್ನಿಯ ಬಗ್ಗೆ ಖಡಕ್ ಆಗಿ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ದಾರೆ. ಯಾರು ಹೆಣ್ಣು ಮಕ್ಕಳನ್ನು ಅವಮಾನ ಹಾಗೂ ಅವಹೇಳನ ಮಾಡುತ್ತಾರೋ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದವರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಡಿ ಬಾಸ್ ದರ್ಶನ್ ಫ್ಯಾನ್ಸ್ ಇದ್ದರೆ ಅವರಿಗೆ ಏನು ಮಾಡಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ.